ಅಭಿಮನ್ಯು ಅಭಿಮಾನಿ ಮಾಡಕ್ ಕೆಲಸ ಯಾರು ಮಾಡಕ್ಕಾಗ. ಅವನು ಮದ ಬಂದ್ರು ಕಟ್ರ ಕೆಲಸ ಮಾಡ್ತಾನೆ, ಮದ ಬರ್ದಿದ್ರು ಕಟ್ರ ಕೆಲಸ ಮಾಡ್ತಾನೆ. ಇವಾಗ ಹೇಳಿದ್ ಮಾತ್ ಕೇಳ್ತಾನ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಮತ್ತೆ ಯಾವ ಧೈರ್ಯದ ಮೇಲೆ ಹತ್ ಕೂತಿದೀರ ನೀವು? ಅರ್ಜುನನ್ ಎಷ್ಟ್ ಮಿಸ್ ಮಾಡ್ಕೋತೀರಾ? ಹಣ ಬಂದ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಬನ್ನಿ ಭೀಮನ್ ಬಗ್ಗೆ ಒಂದ್ ಸ್ವಲ್ಪ ಇಂಟರ್ವ್ಯೂ ಮಾಡೋಣ. ಒಂದ್ ಜೊತೆ ನೋಡಿ ಕಣ್ ಎಷ್ಟು ತುಂಬ್ಕೊಂಡ್ರು ಕಡಿಮೆನೆ. ಅಣ್ಣ ಭೀಮ ಎಲ್ಲಿ ಸಿಕ್ಕಿದ್ದು? ಭೀಮನ್ ಕಟ್ಟೆಯಲ್ಲಿ. ಅವಾಗ ಎಷ್ಟು ವಯಸ್ಸು ಭೀಮನ್ಗೆ? ಮೊದ್ಲು ಇದಕ್ಕೂ ಮುಂಚೆ ಬೇರೆಯವ್ರು ಇದ್ರಾ ಟ್ರೈನರ್? ಅಲ್ಲಿ ಕೇಳಿ ನೋಡಿ, ಅಲ್ಲಿ ಇದ್ದಾರೆ ವಯಸ್ಸಾದ್ರ ನೋಡಿ. ನೀವ್ ತಾನೇ ಸಾಕು ಸಾಕದ್ ನಾವಲ್ಲ, ಇವ್ರು ಮಾತಾಡಿದ್ದಾರೆ ಎಲ್ಲ ಮುಗಿಸಿ ನಾವು ನೋಡ್ಕೋದವ್ರ ಮಕ್ಳು ನಾವು. ಅಲ್ಲಿ ಅವ್ರನ್ನ ಕೇಳಿ ನೋಡಿ. ಅವ್ರು ಸರಳ ಮಾತ್ರ ಅವರು ಹಳೆ ಆನೆ ಅವ್ರು ಹೇಳಕ್ ರೆಡಿ ಇಲ್ಲ ಗುರು. ಟಿವಿ 9 ಅವರ ಬಿಡಿಯಲ್ಲ, ಪರವಾಗಿಲ್ಲ ಅಂಕಲ್. ಭೀಮ ಎಲ್ಲಿ ಸಿಕ್ಕಿದ್ದು? ಭೀಮನ್ ಕಟ್ಟೆಯಲ್ಲಿ. ಯಾರು ಹೆಂಗೆ ಕ್ಯಾಪ್ಚರ್ ಮಾಡಿದ್ದು? ಮರಿ ಇತ್ತ ಏನು? ಈ ದನಗಳ ಒಟ್ಟಿಗೆ ಅದ್ರ ತಾಯಿ ಸತ್ತೋಗಿತ್ತು, ದನಗಳ ಒಟ್ಟಿಗೆ ಬಂದಿದ್ದು. ಅವರು ಕರ್ಕೋಗಿ ಒಂದು ವಾರ ಇಟ್ಟಿದ್ರು. ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಂಪ್ರೂವ್ಮೆಂಟ್ ತಿಳಿಸಿ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ತಗೊಬಂದು ಆಮೇಲೆ ಭೀಮಕಟ್ಟೆಯಿಂದ ಇಲ್ಲಿ ತಗೊಬಂದು ಇಲ್ಲಿ ಸಾಕಿದ್ರು. ಇಲ್ಲಿಂದ ಮೂರ್ಕಲ್ ತಗೊಬಂದ್ರು. ಅಲ್ಲಿ ಆನೆ ಕ್ಯಾಂಪ್ ಇತ್ತಿಲ್ಲ. ಹೌದು, ಅಲ್ಲಿಂದ ಮೂರ್ಕಲ್ ತಗೊಬಂದು ಮೂರ್ಕಲಲ್ಲಿ ಪಳಗಿಸಿದ್ರು ಕುಳ್ಳಾರಾಮನ್ನ. ಆಮೇಲೆ ಗುಂಡನವ್ರ ಹಿಂದೆ ಗುಂಡನಲ್ಲ, ಹಿಂದೆ ರಾಧಾಕೃಷ್ಣ. ಕುಳ್ಳಾರಾಮ ಆದ್ಮೇಲೆ ರಾಧಾಕೃಷ್ಣ ಆದ್ಮೇಲೆ ಗುಡ್ಡಣ್ಣ. ರಾಧಾಕೃಷ್ಣ ಇಬ್ರು ಜೊತೆಲೆ ಮಾಡ್ತಾ ಇದ್ರು. ರಾಧಾಕೃಷ್ಣನ್ಗೆ ಶ್ರೀಕಂಠ ಕೊಟ್ರು. ಆಮೇಲೆ ಭೀಮನ್ಗೆ ಗುಡ್ಡಣ್ಣ, ಮತ್ತೆ ಈಗ ಇತ್ತೀಚೆಗೆ ಏನ್ ಅನುದಾನ ಮಾಡಿದ್ರು. ಓಕೆ. ಇರ್ತಾರ ಆನೆಗಳು ಇರುತ್ತಾ? ಬೇರೆಯವ್ರ ಮಾತು ಕೇಳುತ್ತಾ? ಮಾವತ ಬಿಟ್ಟು ಬೇರೆಯವ್ರ ಮಾತು ಇಲ್ಲ ಮೇಡಮ್, ಕೇಳಲ್ಲ. ಅವ್ರವ್ರೇ ಇರ್ಬೇಕು. ಕಬಡ್ಡಿ ಮಾತುನು ಕೇಳಲ್ಲ. ಕಬಡ್ಡಿ ಇದರ ಮಾವತ ಇರ್ಬೇಕು. ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಮಕ್ಕಳಿಗೆ ಅವ್ರು ಟ್ರೈನಿಂಗ್ ಕೊಡ್ತೀವಿ. ಹಂಗಾಗಿ ಮಕ್ಳು ಈಗ ನಮಗೆ ಗುಣ ಮಗ ಆದಿ ಈಗ ಅವನಿಗೆ ಟ್ರೈನಿಂಗ್ ಆಗದೆ ಮಾಡ್ತಾವ್ರೆ. ಒಬ್ರೊಬ್ರಿಗೆ ನಾವು ಇಲ್ಲಿ ಸ್ಕೂಲ್ಸ್ ಎಲ್ಲ ಹೇಗೆ? ಸ್ಕೂಲು ನಮ್ಮ ಇಲ್ಲಿ ತಿಟ್ಬಿಟ್ಟವು. ಹೌದಾ? ಫಾರಂ ಇನ್ನು ಫಾರಂ 5ನೇ ಕ್ಲಾಸ್ ಇರುತ್ತೆ. ಮತ್ತೆ ಅಲ್ಲ ಬಿಟ್ಟ ಮೇಲೆ ನಾವು ತಿಟ್ಟು ಅಲ್ಲಿ 11 ಕ್ಲಾಸ್ ಗಂಟೆ ಇದೆ. ಅಲ್ಲಿ ಭೀಮ ಹೇಗೆ? ಫುಲ್ ತುಂಟಾನ ಹೇಗೆ? ಇಲ್ಲ, ಭೀಮ ತುಂಟ ಏನಿಲ್ಲ. ಈಗ ಪರವಾಗಿಲ್ಲ. ಈಗ ಪರವಾಗಿಲ್ಲ. ಆಗ ತುಂಟಾಡ್ತಿದ್ದ. ಮೈಸೂರಲ್ಲಿ ನೋಡಿದೀವಿ ಅವನವ ತುಂಟಾಗಿಲ್ಲ. ಈಗ ಪರವಾಗಿಲ್ಲ. ಇವಾಗ ಹೇಳಿದ್ ಮತ್ ಕೇಳ್ತಾನೆ ತುಂಬಾ. ಇವನು ಮುಂದೆ ಪಿಕ್ಚರ್ ನಮಗೆ ಅವನೇ ಈಗ ಅಂತ ಕಾಣ್ತಾ. ನೆಕ್ಸ್ಟ್ ಫ್ಯೂಚರ್ ಅವನೇ ಅರಮನೆ ಯಜಮಾನ ತರ ಆಗ್ತಾನೆ. ಇವಾದ ಗಜೇಂದ್ರಾಗಿದ್ದ ಮುಂಚೆ 9 ದಿನ ಮೆರವಣಿಗೆ ಕೊಡ್ತಿದ್ದ. ನಮ್ಮ ಅರಮನೆ ಅವ್ರದ್ದು, ಮಾಸ್ವಾಮಿ ಅವ್ರದ್ದು, ಅವ್ರದ್ದು ದೇವ್ರದ್ದು ಮೆರವಣಿಗೆ ಮಾಡ್ತಿದ್ದ. 9 ದಿನ ಮೆರವಣಿಗೆ ಮಾಡ್ತಿದ್ದ. ಆದ್ಮೇಲೆ ನೆಕ್ಸ್ಟ್ ವಿಕ್ರಮ ಆದ್ಮೇಲೆ ಈಗ ಧನಂಜಯ 1 ವರ್ಷ ಮಾಡಿದ್ರು. ನೆಕ್ಸ್ಟ್ ವರ್ಷದಲ್ಲಿ ಮತ್ತೆ ಇದು ಶ್ರೀಕಂಠ ಅವ್ರದ್ದು. ಅದು ಅವರೇ ಹೆಸರೇದು ಶ್ರೀಕಂಠ ದತ್ತೋಳಿ ಅಂತ ಅವರು ಬಂದ್ಬಿಟ್ಟು ಮೆರವಣಿಗೆ ಬಂದು ಕರ್ಕೋಗಿದ್ದಾರೆ. ತುಂಬಾ ಚೆನ್ನಾಗಿದೆ ಇಲ್ಲಿ. ನಿಮ್ಗೆಲ್ಲ ಹೇಗೆ ಮನೆ? ನಮ್ಗೆಲ್ಲ ಕ್ವಾರ್ಟರ್ಸ್ ಇದೆಯಾ? ಏನ್ ತೊಂದ್ರೆ ಇಲ್ಲ. ನೀರು ವ್ಯವಸ್ಥೆ ಎಲ್ಲ ಟಾಯ್ಲೆಟ್ ಏನ್ ತೊಂದ್ರೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ನೋಡ್ಕೋತಾರ.
ನಾವೇ ಬೇಕಾರೆ ಹಾ ನೀರ್ ಬೇಕಾದ್ರೆ ನೀರು ಬಂದು ನಾವ್ ಬಿಟ್ಕೋಬಹುದು. ಹಾ ಕಾವೇರಿ ನೀರ್ ಇಲ್ಲೇ ಪಕ್ಕದಲ್ಲೇ ರೀ. ಕಾವೇರಿ ನೀರು ಇಲ್ಲಿ ಬರಲ್ಲ ಮೇಡಮ್, ಕಾವೇರಿ ನೀರು ದುಬಾರೆ. ದುಬಾರೆ. ನಮ್ಗೆ ಲಕ್ಷ್ಮಣ ತೀರ್ಥ ಹಾ ನಮ್ಮ ಅಲ್ಲಿಗೆ ನಮ್ಗೆ ಸ್ವಲ್ಪ ಇಲ್ಲಿಂದ ಒಂದು 15 ಕಿಲೋಮೀಟರ್ ಇದೆ. ಹೌದು. ಹಳೆ ಕ್ಯಾಂಪ್ ಅದು, ಹಾ ಹಳೆ ಕ್ಯಾಂಪ್. ಅಲ್ಲಿಂದ ನೀರ್ ನಾವು ಇಲ್ಲಿ ತಗೊಂಡಿಲ್ಲ. ಹಾ ನಮ್ಗೆ ಕೆರೆ ಐತೆ, ನಮ್ಗೆ ಇದೈತೆ ಬೋರ್ಲ್ ಐತೆ, ಮತ್ತೆ ಕಡೆ ಒಂದು ಸೋಲಾರ್ ನೀರು ಐತೆ. ಹಾ ನಮ್ಗೆ 2-3 ಕಡೆ ನೀರು ಇದೆ, ತೊಂದ್ರೆ ಇಲ್ಲ. ಆನೆಗಳೆಲ್ಲ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಏನೋ ಎಲ್ಲ ರೆಡಿ ಆಗ್ತದಂತೆ. ಹಾ ಏನೋ ಬಡ್ಜೆಟ್ ಬರ್ಬೇಕಂತ ಬಂದ್ಮೇಲೆ ಎಲ್ಲ ರೆಡಿ ಮಾಡಿಸಿ ಹಾ ಮಕ್ಕಳುಗಳಿಗೆ ಇವೆಲ್ಲ ಇದು ಮಾಡ್ತೀವಿ. ವಿಡಿಯೋ ಮಾಡಿ, ನಾವು ತಪ್ಪೇನು ಮಾತಾಡ್ಲಿವ, ತಪ್ಪೇನು ಮಾತಾಡೋಲ್ಲ, ಇರೋದು ಕಷ್ಟ ಮಾತಾಡ್ತೀವಿ. ನೀವ್ ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ನಾನು ಇಲ್ಲಿ ಬಂದು 16 ವರ್ಷ ಆಯ್ತು. 16 ವರ್ಷ. ನಾನು ಅರ್ಜುನಲ್ಲಿ ಕೆಲಸ ಮಾಡಿದೆ 6 ವರ್ಷ. ಅರ್ಜುನ ಹತ್ರನಾ? 6 ವರ್ಷ ಕೆಲಸ ಮಾಡಿದೆ. ಮಾಡಿಸಿದವರು ಮಾಡಿದ್ರು, ಹೌದು. ಅವ್ರೊಟ್ಟಿಗೆ 6 ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿ ನಾ ಬಿಟ್ಟು ಬಂದ್ಮೇಲೆ ಹಿಂಗೆ ರಮಣ ಆನೆ ಮರಿ ತೀರಿದ್ಮೇಲೆ ವಿನುನ ಅರ್ಜುನನ್ ಎಷ್ಟ್ ಮಿಸ್ ಮಾಡ್ಕೋತೀರಾ? ಅವನ್ನ ಮಿಸ್ ಮಾಡ್ಕೊಳೋ ಇದೆ, ಬಟ್ ಅವನು ಇದ್ದಿದ್ರೆ ಚೆನ್ನಾಗಿರೋದು. ಇವಾಗ ಒಂದೆಲ್ಲ ಏನ್ ಮಾಡಕ್ಕಾಗಲ್ಲ, ಕಷ್ಟ ಐತೆ. ಯಾಕಂದ್ರೆ ನಮ್ಗೆ ಅನ್ನ ಕೊಟ್ಟು ದೇವ್ರುಗಳು ಅವು. ಹೌದು. ಅರ್ಜುನ ಅನ್ನೋದು ಎಷ್ಟು ವರ್ಷ ಇದ್ರಿ? 6 ವರ್ಷ ಇದ್ರ ಅರ್ಜುನ ಹತ್ರ. ಹೇಗಿದ್ದ ನಿಮ್ಮ ಹತ್ರ ಅವನು? ಅವನ ಹತ್ರ ಬೆಂಕಿನೇ ಇದ್ದಾಗ, ನಾ ಇದ್ದಾಗ ಅದು ಸುದ್ದಿ ಮಾತಾಡಕ್ಕಾಗಲ್ಲ ಬಿಡ. ಒಂಥರ ಬೇಜಾರಾಗುತ್ತೆ, ಅವನ್ನ ಕಳ್ಕೊಂಡಿದ್ದು ಒಂಥರ ಹಿಂಸೆ. ಮಾತಾಡಲ್ಲ. ಅರ್ಜುನ್ ಅವರ ಮಾವುತ ಎಲ್ಲಿರೋದು ಇವಾಗ? ಅವರು ದುಬಾರಿಯಲ್ಲಿ. ಇಲ್ಲಿಂದ ಅರ್ಜುನನ್ ಸಮಾಧಿ ಎಷ್ಟು ದೂರ ಇದೆ ಮೇಡಮ್? ಇಲ್ಲಿ ಅರ್ಜುನ ಸಮಾಧಿ ಹಾಸನ ಹೋಗ್ಬೇಕು. ಸಿಗ್ಬೋದಲ್ಲ? ಎಷ್ಟು ದಿನ ಒಂದು 6 ಕಿಲೋಮೀಟರ್ ಹೋಗ್ಬೇಕು. ಅವರೊಳಗೆ ಹೋಗ್ಬೇಕು. ಇವಾಗ ಸಮಾಧಿ ಎಲ್ಲ ಮಾಡಿದಾರಲ್ಲ. ಎಲ್ಲ ಸಮಾಧಿ ಮತ್ತೆ ಅರ್ಜುನಂದು ವಿಗ್ರಹನೇ ಇಲ್ಲಿ ಇದು ಮಾಡ್ಕೊಡ್ತಾರೆ ಬಲ್ಲೆ ಆಫೀಸ್ ಮುಂದೆ. ಅಲ್ಲಿ ಒಂದು ಮಾಡ್ತಾರ, ಇಲ್ಲಿ ಇಲ್ಲಿ ಎಲ್ಲಿದೆ? ಇಲ್ಲಿ ಇಲ್ಲ ಇಲ್ಲಿಲ್ಲ ಅಲ್ಲ. ಹೆಚ್ಚುಪುರ ತಾಲೂಕಿನ ಕೋಟೆಯಿಂದ ಮುಂದೆ ಹೋಗ್ಬೇಕು. ಕೋಟೆಯಿಂದ ಒಂದು ಅಭಿಮನ್ಯುಗೆ ಮದ ಹಿಡ್ದಿದೆ ಅಂತಲ್ಲ, ಅದು ಮತ್ತೆ ದಸರಾ ಅಷ್ಟೊತ್ತಿಗೆ ಸರಿ ಹೋಗುತ್ತಾ ಹೇಗೆ? ಸರಿ ಹೋಗುತ್ತಾ? ಇದೊಂದು ತಿಂಗಳು ಅಷ್ಟೇ, ತಿಂಗಳು ಹೊರ್ತಾನೆ. ಹೇಗೆ ಇವಾಗ ಮದ ಹಿಡ್ದಿದ್ಯಲ್ಲ, ಏನ್ ಅನ್ಸುತ್ತೆ ಅವನ್ಗೆ? ಫುಲ್ ರ್ಯಾಶ್ ಆಗಿದಾನ ಹೇಗೆ? ಏನಿಲ್ಲ, ಟೈಮಿಗೆ ಕಂಟ್ರೋಲ್ ಮಾಡ್ಕೋತಾನೆ, ಟೈಮಿಗೆ ರೆಡಿ ಆಗಿರ್ತಾನೆ. ಅವನು ಒಬ್ಬ ಅವತ್ತು ಅರ್ಜುನ ಸಾಯಂಗಿಲ್ಲ. ಹೌದು. ಅಭಿಮನ್ಯು ಪಕ್ಕದಲ್ಲಿ ಇಬ್ರು ಅಣ್ಣ ತಮ್ದಿರ್ತರ ಇದ್ರು. ಅವು ಟೈಮ್ ಕೊಡ್ತಾರೆ, ಆ ಟೈಮಿಗೆ ರೆಡಿ ಆಗಿರ್ತವೆ. ಅಂದ್ರೆ ನಾವು ಹೇಳ್ತೀವಲ್ಲ, ಈಟ್ ಬರ್ತೀವಿ ಅಂತ ಹೇಳ್ತೀವಿ, ವರ್ಷಕ್ಕೊಂದ್ಸಲ ಹೋಗ್ರೆ ಆ ಟೈಮ್ ಇಲ್ಲ. ಅದಕ್ಕೆ ಅವ್ನು ತಗೋ ಬರಲ್ಲ ನಾವು ಇಲ್ಲಿಗೆ. ಬಂದ್ರೆ ಇವು ಯಾವ್ದು ನಿಲ್ಲಲ್ಲ, ಸ್ಮೆಲ್ಗೆ ನಿಲ್ಲಲ್ಲ ಇವು. ಕೆನ್ನೆ ಇಲ್ಲಿ ಬರ್ತದೆ, ಇಲ್ಲಿ ಕಟ್ಟುಬಿಟ್ಟು ಈ ಒಂದು ಎಣ್ಣೆ ತಳಿತದೆ. ಇಲ್ಲ, ಗಾಯತ್ರ ಆಗಲ್ಲ. ಹಂಗೆ ಎಣ್ಣೆ ತರ ಇಳಿತದೆ, ಎಣ್ಣೆ ತರ ಇದು ಇಲ್ಲಿ ಬಾಯಿಸಿರುತ್ತೆ. ಬಾಯಿಸಾದ್ಮೇಲೆ ಮತ್ತೆ ಬಳ್ಳಲ್ಲಿ ವಿಸಿಸ್ ಬಿಡ್ತಾ ಇರ್ತದೆ. ವಿಸಿಸ್ ಬಿಟ್ಮೇಲೆ ಅದು ಸ್ಮೆಲ್ ಜಾಸ್ತಿ ಆದ್ಮೇಲೆ ಅವನಿಲ್ಲ. ಆದ್ರೆ ಅವನು ಮಾಡೋಷ್ಟು ಕೆಲಸ ಇಲ್ಲಿ ಯಾರು ಮಾಡಕ್ಕಾಗಲ್ಲ. ಅಭಿಮಾನಿ ಮಾಡೋಷ್ಟು ಕೆಲಸ ಯಾರು ಮಾಡಕ್ಕಾಗಲ್ಲ. ಅವನು ಮದ ಬಂದ್ರು ಕಟ್ಟರ ಕೆಲಸ ಮಾಡ್ತಾನೆ, ಮದ ಬರ್ದಿದ್ರು ಕಟ್ಟರ ಕೆಲಸ ಮಾಡ್ತಾನೆ. ಕೆಲಸ ಮಾತ್ರ ಡಿಪೆಂಡ್, ಮಾತ್ರ ಮೇಲೆ. ನಾನ್ ಮಾವತ್ ಆಗಿದ್ದೀನಿ, ನನ್ನ ಮೇಲೆ ಡಿಪೆಂಡ್. ಈ ಅಭಿಮಾನಿ ಹೊಸತ ಮಾತಾಡ್ತಾನೆ, ಹೊಸದ ಬಿಟ್ಟ ಮೇಲೆ ಯಾರು ಹೋಗಲ್ಲ. ಆನೆಯವ್ರು ಇಡೀ ಹೋದ್ರು ಸೇರ್ಸಲ್ಲ. ಅವ್ರಿಗೆ ರೂಮಲ್ಲಿ ಅವರು ಬರಲ್ಲ, ಆನೆ ಕಟ್ಟಿದ್ರೆ ಬರಲ್ಲ. ಅವ್ರು ಆ ಟೈಮ್ ಅದೇ ಇದೆ, ಒಂದು ತಿಂಗಳು ಹೋದ್ಮೇಲೆ ಪುನಃ ಅಟಕ ಬಂದು ನಿಲ್ಲಿಸ್ತಾನೆ.
ಈ ದಸರಾ ಹತ್ರ ಬಂತು ಆಯ್ತು 2 ತಿಂಗಳು ನಿಲ್ಸ್ತಾನೆ ಅಷ್ಟೇ. ಆಮೇಲೆ ಇನ್ನು ದಸರಾ ಕರ್ಕೊಂಡು ಅಲ್ಲೂ ಬರ್ತೀವಿ, ಮೀಟ್ ಮಾಡೋಣ ಅಲ್ಲ ಎಲ್ಲಾರು. ನಾವ್ ಬರಕಲ್ಲ ಬಿಡು, ಗಜೇಂದ್ರ ಆನೆ ಕೊಟ್ಟವೆ ಏಜ್ ಆಗದೆ. ನಾವು ಇಲ್ಲೇ ಇರ್ತೀವಿ, ಸ್ಪೆಷಲ್ ಹಾಕಿದ್ರೆ ಹೋಯ್ತು ನಾವು ಇಲ್ಲೇ ಆನೆಗೆ ಇದು ಏನೋ ಕಟ್ಟಿದಿರಲ್ಲ ದಾರದಲ್ಲಿ, ಅದೇನದು? ನಮ್ಗೆ ಬಿಸಿ ಮಾಡವ ಥ್ಯಾಂಕ್ಸ್ ಅಂಕಲ್, ಬಾಯ್. ಊಟ ಎಲ್ಲ ಆಯ್ತು, ಶಿಷ್ಯ ನೀರ್ ಕುಡಿತಾವನೆ. ನಾಚ್ಕೋಬೇಡ ಗುರು, ನೀರ್ ಕುಡಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಣ್ಣ ನೀರ್ ಎತ್ತಿ ನಮ್ಮೇಲೆ ಹಾಕ್ಸಿ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಮಾಡಲ್ಲ ಇನ್ನ ಎಷ್ಟು ತಿಂಗಳು ಟ್ರೈನಿಂಗ್ ಬೇಕು ಅವನ್ಗೆ ಆತರ ಎಲ್ಲ ಮಾಡಕ್ಕೆ? ಇವಾಗ ಹೇಳಿದ್ ಮತ್ ಕೇಳ್ತಾನ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಮತ್ತೆ ಯಾವ್ದೇ ಇರದ್ಮೇಲೆ ಹತ್ ಕೂತಿದೀರ ನೀವು? ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ ಅವ್ರಿಗೆಲ್ಲ. ಇದ್ರಲ್ಲಿ ಇದು ಇಕ್ಕೊಂಡಿದಿರಲ್ಲ ಅದ್ರಿಂದ. ಏನೋ ಇದ್ರಲ್ಲಿ ಇದು ಇಕ್ಕೊಂಡಿದಿರಲ್ಲ ಅದ್ರಿಂದ. ಎಷ್ಟ್ ಲೀಟರ್ ನೀರ್ ಕುಡಿತಾನೆ? ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. 30-40 ಲೀಟ್ರು ಕುಡಿಬೇಕಂಗೆ. 30-40 ಲೀಟರ್ ನಾನ್ ಕುಡಿಯಕ್ಕಾಗುತ್ತಾ? ಮತ್ತೆ ಹತ್ತದ ಹೋದ, ಅಲ್ಲೇ ಇರ್ತಾನ, ಔಟ್ ಸೈಡ್ ಹೋಗ್ತಾನೆ ಅನ್ಸುತ್ತೆ. ಶಿಷ್ಯ ಇನ್ನ ಹೇಳಿದ್ ಮತ್ ಕೇಳ್ತಿಲ್ಲ. ಸ್ವಲ್ಪ ಕಡ್ಡಿ ತಗೋಬೇಕು, ತಗೊಂಡವ್ರೆ. ಹೋಗ್ತಿದ್ದಾನೆ ಕಾಡೊಳಗಡೆ. ಊಟ್ ಬರ್ತಾನೆ. ಅಭಿಮನ್ಯು ಆ ಸೈಡ್ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಇಟ್ಸ್ ನಾಟಿಂಗ್. ನನ್ನೆಲ್ಲ ಬರ್ಬೈ. ನಾನು ಎಷ್ಟು ಸತಿ ನೋಡಿದ್ರು ನೋಡ್ದಂಗೆ ಅನ್ನಿಸ್ತೈತಿ. ಇನ್ನೊಂದ್ಸತಿ ನೋಡ್ಬೇಕು.